ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕುಸ್ತಿ ಫೈನಲ್ ಪಂದ್ಯಕ್ಕೆ ವಿನೇಶಾ ಫೋಗಟ್ ಅವರು ಅನರ್ಹಗೊಂಡಿದ್ದಾರೆ ಎಂದು ಕೆಲವು ವರದಿಗಳು ಹೇಳ್ತಾ ಇವೆ. ಮಂಗಳವಾರ ನಡೆದಂತಹ 50 kg ವಿಭಾಗದ ಮಹಿಳೆಯರ ಕುಸ್ತಿಯ ಸೆಮಿಫೈನಲ್ನಲ್ಲಿ ವಿನೇಶಾ ಅವರು 5-0ಯಿಂದ ಕ್ಯೂಬಾದ ಯುಸೇನೆಲಿಯಸ್ ಗುಜ್ಮನ್ ಲೋಪೆಜ್ ವಿರುದ್ಧ ಗೆದ್ದಿದ್ದರು. ಚಿನ್ನ ಜಯಿಸುವಂಥ ಅವಕಾಶ ಈಗ ಅವರ ಮುಂದೆ ಇತ್ತು. ಇದೀಗ ತೂಕ ಹೆಚ್ಚಳದಿಂದ ಅವರನ್ನು ಫೈನಲ್ ಪಂದ್ಯಕ್ಕೆ ಅನರ್ಹ ಮಾಡಲಾಗಿದೆ. ಅವರ ತೂಕದಲ್ಲಿ ಬರೀ 100 ಗ್ರಾಂವರೆಗೆ ಹೆಚ್ಚಳ ಆಗಿದೆ ಎಂದು ವರದಿಗಳು ತಿಳಿಸ್ತಾ ಇದೆ. ವಿನೇಶಾ ಅವರು ಬುಧವಾರ 100 ಗ್ರಾಂ ಓವರ್ ವೇಟ್ ಹೊಂದಿರುವುದು ಗೊತ್ತಾಯಿತು. ಇದರಿಂದ ಒಲಿಂಪಿಕ್ಸ್ ನಿಯಮಾವಳಿಗಳ ಪ್ರಕಾರ ಅವರಿಗೆ 50 kg ವಿಭಾಗದ ಮಹಿಳೆಯರ ಕುಸ್ತಿಯ ಫೈನಲ್ನಲ್ಲಿ ಆಡಲು ಅವಕಾಶ ಸಿಗುವುದಿಲ್ಲ ಎಂದು ಭಾರತ ಕುಸ್ತಿ ತಂಡದ ಕೋಚ್ ಸುದ್ದಿಸಂಸ್ಥೆ PTIಗೆ ತಿಳಿಸಿದ್ದಾರೆ. ಸ್ಪರ್ಧೆಯ ನಿಯಮದ ಪ್ರಕಾರ ಸೆಮಿಫೈನಲ್ ಹಾಗೂ ಫೈನಲ್ ನಡೆಯುವಂತಹ 2 ದಿನ ನಿಗದಿತ 50 kg ತೂಕವನ್ನು ಸ್ಪರ್ಧಾಳುಗಳು ಕಾಯ್ದುಕೊಳ್ಳಬೇಕಾಗುತ್ತೆ. ವಿನೇಶಾ ಫೋಗಟ್ ಅವರು ಒಲಿಂಪಿಕ್ಸ್ ಕುಸ್ತಿಯಲ್ಲಿ ಫೈನಲ್ ತಲುಪುವ ಮೂಲಕ ಇತಿಹಾಸವನ್ನೇ ಬರೆದಿದ್ದರು. ಈ ಸಾಧನೆ ಮಾಡಿದ ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರ ಆಗಿರುವಂಥದ್ದು. ಈಗ ಅವರ ತೂಕ ಹೆಚ್ಚಳದಿಂದ ಅಂದರೆ ಅವರ ದೇಹದ ತೂಕ 100 ಗ್ರಾಂವರೆಗೆ ಹೆಚ್ಚಳ ಆಗಿರೋದ್ರಿಂದ ಅವರನ್ನು ಫೈನಲ್ ಪಂದ್ಯಕ್ಕೆ ಅನರ್ಹ ಮಾಡಲಾಗಿದೆ ಎಂದು ವರದಿಗಳು ತಿಳಿಸ್ತಾ ಇವೆ. ಮಂಗಳವಾರ ನಡೆದಂಥ 50 kg ವಿಭಾಗದ ಮಹಿಳೆಯರ ಕುಸ್ತಿಯ ಸೆಮಿಫೈನಲ್ನಲ್ಲಿ ಅವರು ಗೆದ್ದಿದ್ದರು. ಚಿನ್ನ ಜಯಿಸುವಂಥ ಅವಕಾಶ ನಿನ್ನೆವರೆಗೆ ಅವರ ಮುಂದಿತ್ತು. ಆದರೆ ಇವತ್ತು ಅವರನ್ನು ಫೈನಲ್ ಪಂದ್ಯಕ್ಕೆ ಅನರ್ಹಗೊಳಿಸಲಾಗಿದೆ ಎಂಬಂಥ ವರದಿಗಳು ಕೇಳಿಬರ್ತಾ ಇವೆ. ಮುಂದೆ ಏನಾಗುತ್ತೆ ನೋಡೋಣ. ಧನ್ಯವಾದಗಳು.